ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ರಮೇಶ್. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ 75ನೇ ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವದ ಆಚರಣೆ ಪ್ರಯುಕ್ತ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಸಂವಿಧಾನ ಜಾಗೃತಿ ಜಾಥಾ ರಥವು ಕುಂದಲಗುರ್ಕಿ ಗ್ರಾಮದಿಂದ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಆಗಮಿಸುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ರಮೇಶ್ ಹಾಗೂ ಉಪಾಧ್ಯಕ್ಷ ಮಾರುತಿ ಮತ್ತು ಸಾರ್ವಜನಿಕರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು, ದಲಿತ ಪರ ಸಂಘಟನೆಗಳ ಮುಖಂಡರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಾಲಾ ಶಿಕ್ಷಕ ಶಿಕ್ಷಕಿಯರು, ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದು ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಬರಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಭಾರತ ಸಂವಿಧಾನ ಪ್ರಸ್ತಾವನೆ ಭಾವಚಿತ್ರಕ್ಕೆ ಪುಷ್ಪಮಾಲೆ ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಗದೀಶ್, ಸಿಡಿಪಿಒ ನವತಾಸ್, ಕೆಎಂಎಫ್ ನಿರ್ದೇಶಕರಾದ ಆರ್ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರೇಮ ರಮೇಶ್, ಉಪಾಧ್ಯಕ್ಷ ಚಿಂತಾಡಪಿ ಮಾರುತಿ, ಗ್ರಾಮ ಪಂಚಾಯಿತಿ ಪಿಡಿಒ ಮಮತಾ, ಆರ್ಐ ಶಶಿಧರ್, ತಾಲೂಕು ದಲಿತ ಸಂಘರ್ಷ ಸಂಚಾಲಕರಾದ ಹುಜಗೂರು ವೆಂಕಟೇಶ್, ಶಿಡ್ಲಘಟ್ಟ ನಾಗನ ನರಸಿಂಹ, ರವಿಕುಮಾರ್, ಮಹಿಳಾ ಅಧ್ಯಕ್ಷೆ ಶಶಿಕಲಾ, ಮುಖಂಡರಾದ ಹುಜಗೂರು ರಾಮಣ್ಣ, ಹಲಸೂರು ಮುನಿರಾಜು, ಮಂಜುನಾಥ್, ಆಂಜಿನಪ್ಪ ಅಲಿಯಾಸ್ ಆಂಜಿ, ತುಮ್ಮನಹಳ್ಳಿ ನರಸಿಂಹಪ್ಪ, ದೊಡ್ಡದಾಸರಹಳ್ಳಿ ದೇವರಾಜ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ನವೀನ್ ಕುಮಾರ್, ಎಸ್ಎಲ್, ಸೋರಕಾಯಲಹಳ್ಳಿ. ಪ್ರಧಾನಿಯಾಗಿ ಧ್ಯೇಯ ನಿರ್ಣಯ ಮಂಡಿಸಿದ್ರು. ಸಂವಿಧಾನ ರಚನೆಯ ಜೊತೆಗೆ ಎಲ್ಲರಿಗನ್ನ ಬಟ್ಟೆಯ ನೀಡಬೇಕು. ಭಾರತೀಯ ಧರ್ಮದಿಂದಲೇ ಬಾಳುವ ಅವಕಾಶವನ್ನು ನೀಡಬೇಕು. ಮಹತ್ತರ ಸಂವಿಧಾನ ಕೊಡುಗೆ ನೀಡಿದ ರಚನಾಕಾರರ ನೆನೆಯೋಣ. ಅವರ ರುಚಿಯ ತೋರಿದೆ, ಹೋರಾಟಕ್ಕೂ ಎಲ್ಲರನ್ನು ಅಣಿಯ ಮಾಡಿದೆ. ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಎಲ್ಲರನ್ನು ಅಣಿಯ ಮಾಡಿದೆ. ಬಡವರು ಹೋರಾಡಲು ಕಾನೂನು ಮಾಡಿದೆ. ದಲಿತರು ಹೋರಾಡಲು ಕಾನೂನು ಮಾಡಿದೆ. ಮಹಿಳೆಯರು ಹೋರಾಡಲು ಕಾನೂನು ಮಾಡಿದೆ. ನಮ್ಮೆಲ್ಲರ ಬದುಕುಳಿಯಲು ದಾರಿ ತೋರಿದೆ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ, ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ. ದೊಡ್ಡ ಗ್ರಂಥ ಆಗಿದೆ. ಭಾರತ ಸ್ವಾತಂತ್ರ್ಯಗೊಂಡ ನಂತರ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅದರಲ್ಲೂ ಕಾನೂನು ಚೌಕಟ್ಟಿನಲ್ಲಿ ಹೇಗೆ ಬಾಳ್ವೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಅತಿ ದೊಡ್ಡ ಸಮಸ್ಯೆ ಆಗಿತ್ತು. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕಾದ್ರೆ ಭಾರತವನ್ನು ಅನೇಕ ಸಮಸ್ಯೆಗಳ ಆಗರವನ್ನಾಗಿ ಮಾಡಿಕೊಟ್ಟು ಹೋಗಿದ್ರು. ಈ ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ನಮಗೆ ಒಂದು ಕಾನೂನಿನ ಚೌಕಟ್ಟು ಬೇಕಾಯಿತು. ಅಂತಹ ಒಂದು ಚೌಕಟ್ಟನ್ನು ನಿರ್ಮಿಸಿ ಕೊಡೋದಕ್ಕಾಗಿ ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಜವಾಹರ್ಲಾಲ್ ನೆಹರೂರವರು ಒಂದು ಸಮಿತಿಯನ್ನು ಸ್ಥಾಪಿಸಿದರು. ಆ ಒಂದು ಸಮಿತಿಯ ಅನೇಕ ಸದಸ್ಯರನ್ನು ಒಳಗೊಂಡಿದ್ರೂ ಸಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಕಾರಣ ಇಷ್ಟೇ, ಶಿಕ್ಷಣವೇ ಶಕ್ತಿ. ಅಂದರೆ ಯಾವೊಬ್ಬ ವ್ಯಕ್ತಿ ಶಿಕ್ಷಣವನ್ನು ಉತ್ತಮವಾಗಿ ಪಡೀತಾನೋ ಅವನು ಶಕ್ತಿಯಾಗಿ ಪರಿಣಮಿಸ್ತಾನೆ ಅನ್ನೋದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಸಾಕ್ಷಿ. ಯಾಕೆಂದರೆ ಮೊದಲನೇದಾಗಿ ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕಾದ್ರೂ ಸಹ ತನ್ನ ಭಾರತದ ಬಗ್ಗೆಯೇ ಚಿಂತನೆ ಇತ್ತು.
ತನ್ನ ಭಾರತವನ್ನು ಹೇಗೆ ಅಭಿವೃದ್ಧಿಗೊಳಿಸಬೇಕು ಅನ್ನೋದ್ರ ಕಡೆಯೇ ಅವರ ಗಮನ ಇತ್ತು. ಇಲ್ಲಿ ಒಂದು ವಿಚಾರವನ್ನ ಹೇಳ್ತಾನೆ. ತುಳಸಿದಾಸರ ಒಂದು ದೋಹೆ ಇದೆ. ಜಡತ್ ಚೇತನ್ ಗುಣ ದೋಷಮಯ ವಿಶ್ವ ಕಿನ್ಹ ಕರತಾರ್ ಸಂತ ಅಂಶ ಗುಣ ಗಹಿಯೇ ಪೈ ಪರಿಹರಿ ವಾರಿ ವಿಕಾರ. ಯಾಕೆ ಈ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಸಂವಿಧಾನ ರಚನೆಯನ್ನು ಮಾಡಬೇಕಾದ್ರೆ ಅನೇಕ ದೇಶಗಳ ಸಂವಿಧಾನದ ಮುಖ್ಯ ಅಂಶಗಳನ್ನು ಇಲ್ಲಿ ಅಂದರೆ ಉತ್ತಮ ಅಂಶಗಳನ್ನು ಒಳಗೊಂಡಂತಹ ಸಂವಿಧಾನ ನಮ್ಮದಾಯಿತು. ಹಂಸ ಪಕ್ಷಿಯ ಮುಂದೆ ಹಾಲು ಮತ್ತು ನೀರನ್ನು ಸೇರಿಸಿ ಇಟ್ಟಾಗ ಹಂಸ ಪಕ್ಷಿ ಕೇವಲ ಹಾಲನ್ನು ಮಾತ್ರವೇ ಹೀರ್ಕೊಳ್ಳುತ್ತೆ ಹೊರತು ನೀರನ್ನಲ್ಲ. ಅಂದರೆ ಈ ಸಂವಿಧಾನದಲ್ಲೂ ಅಷ್ಟೇ ವಿವಿಧ ದೇಶಗಳಲ್ಲಿರ್ತಕ್ಕಂಥ ಸಂವಿಧಾನದ ಉತ್ತಮೋತ್ತಮ ಅಂಶಗಳನ್ನು ಮಾತ್ರವೇ ಆಯ್ಕೆ ಮಾಡಿಕೊಂಡು ನಮ್ಮ ಸಂವಿಧಾನದ ರಚನೆ ಆಗಿದೆ.